ಕಿವಿಮಾತು ಕಿಚನ್ಗೆ ಸ್ವಾಗತ. ರುಚಿಕರವಾದ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿ. ಇಲ್ಲಿ ನಾವು ಸರಳ ಮತ್ತು ಆರೋಗ್ಯಕರ ಅಡುಗೆಗಳನ್ನು ಹಂಚಿಕೊಳ್ಳುತ್ತೇವೆ. ತರಕಾರಿ ಪಲ್ಯ ತಿಂದು ಬೇಸರಾಗೈತಿ, ಹಾಗಾಗಿ ಇವತ್ತೊಂದು ಹೊಸ ಪಲ್ಯ ಮಾಡೋಣ. ಅದೇನು ಅಂತಂದ್ರೆ ಪನ್ನೀರ್ ಬುಜ್ಜಿ. ನೋಡ್ರಿ, ಒಂದು ಮಿಕ್ಸಿ ಜಾರಿಗೆ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದು ಈರುಳ್ಳಿ ಹಾಕಕತ್ತೀನಿ ನಾನು. ನಂತರ ಬೆಳ್ಳುಳ್ಳಿನ ಒಂದು ಗಡ್ಡಿ ಸುಲ್ಕೊಂಡು ಇಟ್ಕೊಂಡಿದ್ದು ಹಾಕಾಕತ್ತೀನಿ. ನೆಕ್ಸ್ಟ್ ಸ್ವಲ್ಪ ಪುದೀನ, ಆಮೇಲೆ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಆಮೇಲೆ ಟೊಮ್ಯಾಟೊ, ಸ್ವಲ್ಪ ಕರಿಬೇವು. ಇದೆಲ್ಲ ನೀಟಾಗಿ ತೊಳೆದು ಹೆಚ್ಚಿ ಒಂದು ಮಿಕ್ಸಿ ಜಾರಿಗೆ ಹಾಕೋಬೇಕು ನೋಡ್ರಿ. ಗಿರ್ ಅನ್ಸ್ಕೋಬೇಕು ನೋಡ್ರಿ. ರೆಡಿ ಆಯ್ತು ನೋಡ್ರಿ. ಇದು ಪೇಸ್ಟ್ ಹಿಂಗೆ ನುಣ್ಣಗೆ ರುಬ್ಕೋಬೇಕು. ಇದನ್ನ ಪನ್ನೀರು ಕೈಯಿಂದ ಹಿಂಗೆ ಸ್ಮ್ಯಾಶ್ ಮಾಡಿ ಇಟ್ಕೋಬೇಕು ನೋಡ್ರಿ. ಈ ಥರ ಉದುರಂಗೆ. ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಾಕತ್ತೆ ನೋಡ್ರಿ ಕಾಯಕ್ಕೆ. ಎಣ್ಣೆ ಕಾದೈತೆ ನೋಡ್ರಿ. ಈಗ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳತ್ತೀನಿ. ಚಟಪಟ ಅಂದಮೇಲೆ ಈರುಳ್ಳಿ ಹಾಕ್ಕೊಳತ್ತೀನಿ ನೋಡ್ರಿ, ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದು. ಆಮೇಲೆ ಸ್ವಲ್ಪ ಕರಿಬೇವು ಕಟ್ ಮಾಡಿ ಇಟ್ಕೊಂಡೇನಿ. ಇವು ಸ್ವಲ್ಪ ಎಣ್ಣೆಯಾಗ ಫ್ರೈ ಆದಮೇಲೆ ಇದು ರುಬ್ಬಿಟ್ಕೊಂಡಿದ್ದು ಪೇಸ್ಟ್ ಹಾಕ್ಕೋಬೇಕು ನೋಡ್ರಿ. ಇದು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ನೋಡ್ರಿ. ಇದನ್ನು ಭಾಳ ಹೊತ್ತನ ಹಿಂಗೆ ಇದು ಒಂದು ಕುದಿ ಬಂದಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಸೇರ್ಸಾಕತ್ತೆ ನಾನು. ಸ್ವಲ್ಪ ಗರಂ ಮಸಾಲ ಸೇರಿಸ್ಕೋಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರ್ಸಾಕತ್ತೆ ನೋಡ್ರಿ. ಇಷ್ಟೆಲ್ಲ ಸೇರಿಸಿದ ನಂತರ ನೋಡ್ರಿ, ಇದೆಲ್ಲ ಹಿಂಗೆ ಹಸಿ ಸ್ಮೆಲ್ ಹೋಗಿ ಕಲರ್ ಹಿಂಗೆ ಚೇಂಜ್ ಆಗ್ತೈತಿ. ಇದು ಸ್ವಲ್ಪ ಎಣ್ಣೆ ಒಳಗೆ ಹಿಂಗೆ ಫ್ರೈ ಮಾಡ್ಕೊಂತ ಹೋದಂಗೆ ಕಲರ್ ಚೇಂಜ್ ಆಗ್ತೈತಿ. ಇವಾಗ ಸ್ವಲ್ಪ ಚಿಲ್ಲಿ ಪೌಡರ್ ಸೇರಿಸ್ಬೇಕು ನೋಡ್ರಿ. ನಿಮ್ಗೆ ಸ್ವಲ್ಪ ಸ್ಪೈಸಿ ಬೇಕಂದ್ರೆ ಖಾರ ಪುಡಿ ಜಾಸ್ತಿ ಹಾಕ್ಕೋಬೇಕಾಗ್ತೈತಿ ನೋಡ್ರಿ. ಇದು ಹಿಂಗೆ ಕುದಿಯಾಕತ್ತ ನಂತರ ಅದಕ್ಕೆ ಏನು ಮಾಡ್ಬೇಕಂತಂದ್ರೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಪನ್ನೀರು, ಅದನ್ನ ಇವಾಗ ಸೇರಿಸ್ಬೇಕು ನೋಡ್ರಿ. ಸೇರಿಸಿ ಚಂದಾಗ ಒಂದು ಮಿಕ್ಸ್ ಕೊಡ್ಬೇಕು ನೋಡ್ರಿ. ಅದಕ್ಕೆ ರೆಡಿ ಆಯ್ತು ನೋಡ್ರಿ. ಈಗ ಪನ್ನೀರ್ ಬುಜ್ಜಿ. ವೀಟ್ ರೋಟಿ, ಜೋವಾರ್ ರೋಟಿ ಅಥವಾ ಕುಲ್ಚಾ ಅದ್ರ ಜೊತೆ ಹಚ್ಕೊಂಡು ತಿನ್ನೋಕೆ ಸೂಪರ್ ಕಾಂಬಿನೇಷನ್ ನೋಡ್ರಿ ಇದು. ನಿಮಗೂ ಈ ವಿಡಿಯೋ ಲೈಕ್ ಆಗಿತ್ತಂತಂದ್ರೆ ಮತ್ತ್ಯಾಕೆ ತಡ ಮಾಡ್ತೀರಿ? ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಬೆಲ್ ಬಟನ್ ಒತ್ತೋದನ್ನು ಮರಿಬೇಡ್ರಿ.